ಈ ಹೃದಯಾಘಾತಕ್ಕೆ ಸಂಬಂಧಪಟ್ಟಂತೆ ಅಧ್ಯಯನದ ವರದಿಗಳನ್ನು ಇತ್ತೀಚೆಗಷ್ಟೇ ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ಸಬ್ಮಿಟ್ ಮಾಡಲಾಗಿತ್ತು. ಅದನ್ನು ನೋಡಿದ್ರು ಅವರು. ಅದಾದ ಬಳಿಕ ಕೆಲ ಇಂಟ್ರೆಸ್ಟಿಂಗ್ ವಿಚಾರಗಳು ಅಥವಾ ಆಘಾತಕಾರಿ ವಿಚಾರಗಳು ಹೊರಬಿದ್ದಿತ್ತು. ಅದು ಚಾಲಕರು ಹೈ ರಿಸ್ಕ್ ಪೇಷಂಟ್ಸ್ ಆಗ್ತಾರೆ ಈ ಹೃದಯಾಘಾತಕ್ಕೆ ಸಂಬಂಧಪಟ್ಟಂತೆ ಅಂತ. ಹಾಗಾದರೆ ನಮ್ಮ KSRTC BMTC ಬಸ್ ಚಾಲಕರ ಸ್ಥಿತಿ ಏನು, ಅಧ್ಯಯನದ ವರದಿಗೆ ಸಂಬಂಧಪಟ್ಟಂತೆ ಇವ್ರ ಬಗ್ಗೆ ಏನು ಮಾಹಿತಿ ಇದೆ ಅನ್ನೋದ್ರ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಬಸ್ ಚಾಲಕರೇ ಹೃದಯ ಜೋಪಾನ. 10,000 ಸರ್ಕಾರಿ ಬಸ್ ಚಾಲಕರ ತಪಾಸಣೆ. ಹೈ ರಿಸ್ಕ್ ನಲ್ಲಿ 900 ಮಂದಿ ಬಸ್ ಚಾಲಕರು. ಜಯದೇವ ಆಸ್ಪತ್ರೆ ತಜ್ಞರ ಅಧ್ಯಯನದಲ್ಲಿ ಬಯಲು. ಚಾಲಕರೇ ಎಚ್ಚರ ಎಚ್ಚರ. ಅದರಲ್ಲೂ KSRTC BMTC ಬಸ್ ಚಾಲಕರೇ ಬಿ ಕೇರ್ಫುಲ್. ದಿನನಿತ್ಯ ಕೆಲಸ, ಟ್ರಾಫಿಕ್ ಜಂಜಾಟದ ಮಧ್ಯೆ ಜೀವನ ನಡೆಸೋ ಚಾಲಕರು ಹೃದಯದ ಬಗ್ಗೆ ಕಾಳಜಿ ವಹಿಸಬೇಕಿದೆ. ಕಾರಣ ಜಯದೇವ ಆಸ್ಪತ್ರೆ ತಜ್ಞರ ಅಧ್ಯಯನದಲ್ಲಿ ಆತಂಕಕಾರಿ ವಿಚಾರ ಬಯಲಾಗಿದೆ. ರಾಜ್ಯದಲ್ಲಿ ಹೃದಯಾಘಾತಕ್ಕೆ ಸರಣಿ ಸಾವುಗಳು ಆಗ್ತಿವೆ. ಚಾಲಕರು ಹೈ ರಿಸ್ಕ್ ನಲ್ಲಿದ್ದಾರೆ ಅಂತ ತಜ್ಞರ ತಂಡ ಈ ಹಿಂದೆ ವರದಿ ಕೊಟ್ಟಿತ್ತು. ಈ ಬೆನ್ನಲ್ಲೇ ಜಯದೇವ ಅಧ್ಯಯನ ಸಂಸ್ಥೆ ಒಂದು ಅಧ್ಯಯನ ಮಾಡಿದೆ. KSRTC ಮತ್ತು BMTC ಸಿಬ್ಬಂದಿಗೆ ಹೃದಯ ತಪಾಸಣೆ ಮಾಡಿಸಲಾಗಿದೆ. 10,000 KSRTC ಮತ್ತು BMTC ಸಿಬ್ಬಂದಿಗೆ ಹೃದಯ ತಪಾಸಣೆ ಮಾಡಲಾಗಿದೆ. ಅದರಲ್ಲಿ 900 ಮಂದಿಗೆ ಹೈ ರಿಸ್ಕ್ ಫ್ಯಾಕ್ಟರ್ಸ್ ಇರೋದು ಪತ್ತೆಯಾಗಿದೆ. ಹೀಗಾಗಿ KSRTC ಮತ್ತು BMTC ಸಿಬ್ಬಂದಿ ಕಾಲಕಾಲಕ್ಕೆ ಹೃದಯ ತಪಾಸಣೆ ಮಾಡಿಸಬೇಕು ಅಂತ ಜಯದೇವ ಆಸ್ಪತ್ರೆ ನಿರ್ದೇಶಕರು ಸಲಹೆ ಕೊಟ್ಟಿದ್ದಾರೆ. ಹೈ ರಿಸ್ಕ್ ಅಂದರೆ ಈಗ ನಾವೇನು ರಿಸ್ಕ್ ಫ್ಯಾಕ್ಟರ್ಸ್ ಇರ್ತಕ್ಕಂಥವ್ರು KSRTC BMTC ಎಂಪ್ಲಾಯೀಸ್ದು ನಾವು ರೆಗ್ಯುಲರಾಗಿ ಚೆಕ್ ಮಾಡಿ. ಅಲ್ಲಿ 10,000 ಜನ BMTC ಎಂಪ್ಲಾಯೀಸ್ ಆಗಿದೆ. KSRTCದಿಂದ 5-6 ಸಾವಿರ ಜನ ನಡೀತೆ, ಪ್ರತಿನಿತ್ಯನೂ ಮಾಡ್ತಾ ಇದ್ದೀವಿ. ಅದರಲ್ಲಿ ನಾವು ಈಗ 4,000 ಜನ ಅನಲೈಸ್ ಮಾಡಿದಾಗ ಅದರಲ್ಲಿ 1/3 ಡ್ರೈವರ್ಸ್ ಇದ್ದಾರೆ. ಅಂದರೆ ಎಲ್ಲ ಎಂಪ್ಲಾಯೀಸು ಮಾಡ್ತಾ ಇದ್ದೀವಿ, ಅಂದರೆ ಕಂಡಕ್ಟರ್ಸು ಡ್ರೈವರ್ಸ್ ಎಲ್ಲ. ಅದರಲ್ಲಿ 3ನೇ ಒಂದು ಭಾಗ ಡ್ರೈವರ್ಸ್ ಇದ್ದಾರೆ. ಅಂದರೆ 900 ಜನ 900+ ಇದ್ದಾರೆ ಅಂದ್ಕೊಳ್ಳಿ. ಅದರಲ್ಲಿ ಎಲ್ಲರಿಗೂ ನೋಡಿದಾಗ 25% ಹೈಪರ್ ಟೆನ್ಷನ್ ಇದೆ, 20% ಡಯಾಬಿಟಿಸ್ ಇದೆ, ಆಮೇಲೆ ಸ್ಮೋಕರ್ಸು 40-50% ಇದ್ದಾರೆ, ಆಮೇಲೆ ಆಲ್ಕೋಹಾಲು ಅದರ್ ಹ್ಯಾಬಿಟ್ಸ್. ಇನ್ನು ಬಸ್ ಚಾಲಕರಲ್ಲಿ ಹೃದಯ ಸಂಬಂಧಿ ಸಮಸ್ಯೆಗೆ ಕಂಡು ಬಂದಿರುವ ಹೈ ರಿಸ್ಕ್ ಫ್ಯಾಕ್ಟರ್ಸ್ ಯಾವ್ಯಾವು, ಏನು ಮಾಡಬೇಕು ಅಂತ ನೋಡೋದಾದ್ರೆ, ಹೈ ರಿಸ್ಕ್ ನಲ್ಲಿ ಬಸ್ ಚಾಲಕರು ಮೊದಲೇ ಇದ್ದ ಹೃದಯ ಸಮಸ್ಯೆ, ಧೂಮಪಾನ, ಮದ್ಯಪಾನ, ಡಯಾಬಿಟೀಸ್, ದೇಹದ ತೂಕ ಹೆಚ್ಚಳ, ರಕ್ತದೊತ್ತಡ BP, ಅನುವಂಶೀಯ ಕಾಯಿಲೆ, ಮಾನಸಿಕ ಒತ್ತಡ, ನಿದ್ರಾಹೀನತೆ, ಈ ಎಲ್ಲ ಕಾರಣಗಳಿಂದ ಹೃದಯ ಸಂಬಂಧಿ ಸಮಸ್ಯೆ ಬರಲಿದೆ ಅಂತ ತಜ್ಞರು ಹೇಳಿದ್ದಾರೆ. ಹಾಗೆ ಉತ್ತಮ ಜೀವನ ಶೈಲಿ ಜೊತೆಗೆ ಕಾಲಕಾಲಕ್ಕೆ ಹೃದಯ ತಪಾಸಣೆ ಮಾಡಿಸಿ ಅಂತ ಸಲಹೆ ನೀಡಿದ್ದಾರೆ. 10,000 ಜನ ಆಗಿದೆ. ಅದರಲ್ಲಿ ನಾವು ಪ್ರಿಮಿಚ್ಯೂರ್ ಕರೋನರಿ ಆರ್ಟರಿ ಡಿಸೀಸ್ ಅಂತೀವಿ, ವಯಸ್ಸು ಲೆಸ್ ದ್ಯಾನ್ 40 ಇಯರ್ಸ್ಗೆ PCAD ಅಂತೀವಿ. ಆ ಸ್ಟಡಿನಲ್ಲಿ 4,000 ಜನದಲ್ಲಿ 900 ಜನಗಳಿಗೆ 40ರಿಂದ ಕಡಿಮೆ ವಯಸ್ಸಿನವರಿದ್ದಾರೆ. ಅವರಿಗೆಲ್ಲ ಈಗ ಏನಿದೆಯಲ್ಲ, ಈಗ ಕೆಲವರು ಆಂಜಿಯೋಗ್ರಾಮ್ ಮಾಡಿದ್ವಿ, ಏನಾದರೂ ಬ್ಲಾಕೇಜ್ ಇದ್ದರೆ ಆಂಜಿಯೋಪ್ಲಾಸ್ಟಿ ಮಾಡಿದ್ವಿ. ಆಮೇಲೆ ಯಾರ್ಯಾರಿಗೆ ಈ ರಿಸ್ಕ್ ಫ್ಯಾಕ್ಟರ್ಸ್ ಡಯಾಬಿಟಿಸ್ ಇತ್ತು, ಹೈಪರ್ ಟೆನ್ಷನ್ ಇತ್ತು, ಅದಕ್ಕೆಲ್ಲ ಮೆಡಿಸಿನ್ಸ್ ಕೊಟ್ಟು ಅವ್ರನ್ನ ಕಂಟ್ರೋಲ್ ಮಾಡ್ತಾ ಇದ್ದೀವಿ. ಒಟ್ನಲ್ಲಿ KSRTC ಮತ್ತು BMTC ಚಾಲಕರು ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸಬೇಕಿದೆ. ಸಾರಿಗೆ ಇಲಾಖೆ ಕೂಡ ಸಾರಿಗೆ ಸಿಬ್ಬಂದಿಯ ಆರೋಗ್ಯಕ್ಕೆ ಒತ್ತು ಕೊಡಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ TV, ಬೆಂಗಳೂರು.